ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮ್ಮ ದೈವಭಕ್ತಿ ದೇಗುಲ ದರ್ಶನ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಪಕ್ಷಿಯನ್ನ ನೋಡಿದರೆ ಸಾಕ್ಷಾತ್ ಲಕ್ಷ್ಮಿಯನ್ನೇ ನೋಡಿದಂತೆ. ಗೂಬೆಯನ್ನ ಅಶುಭ ಕೆಟ್ಟ ಘಟನೆಗಳ ಸೂಚನೆ ಎಂಬುದರ ನಂಬಿಕೆ ನಮ್ಮಲ್ಲಿದೆ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಗೂಬೆಗಳಿಗೆ ವಿಶೇಷ ಸ್ಥಾನವಿದೆ. ಲಕ್ಷ್ಮೀದೇವಿಯ ಸಂಕೇತ ಗೂಬೆಗಳನ್ನ ನೋಡಿದರೆ ಅದು ನಮಗೆ ಯಾವ ಅರ್ಥವನ್ನು ನೀಡುತ್ತದೆ? ಗೂಬೆಗಳು ನಮಗೆ ಶುಭ ಸೂಚನೆಗಳನ್ನ ನೀಡುವುದೇ? ಗೂಬೆಗಳು ಮನೆಗೆ ಬಂದರೆ ಅದು ಯಾವ ಅರ್ಥವನ್ನ ನೀಡುತ್ತದೆ? ನಮ್ಮ ಸಮಾಜದಲ್ಲಿ ಗೂಬೆಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ. ಕೆಲವು ನಂಬಿಕೆಗಳು ಗೂಬೆಯನ್ನ ಶುಭವೆಂದು ಹೇಳಿದರೆ, ಇನ್ನು ಕೆಲವು ನಂಬಿಕೆಗಳು ಗೂಬೆಯನ್ನ ಅಶುಭದ ಸಂಕೇತವೆಂದು ಹೇಳುತ್ತದೆ. ಶಕುನಶಾಸ್ತ್ರದ ಪ್ರಕಾರ ಗೂಬೆಯನ್ನು ನೋಡಿದರೆ ಏನರ್ಥ, ನೋಡುವುದು ಶುಭವೋ ಅಶುಭವೋ ಎಂಬುದನ್ನು ತಿಳಿಯೋಣ. ಆತ್ಮೀಯರೇ, ಮನುಷ್ಯರಿಗೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಪ್ರಯಾಣ ಮಾಡಲು ವಾಹನಗಳಿರುವಂತೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳಿಗೂ ಸಹ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚರಿಸಲು ವಾಹನಗಳಿರುತ್ತವೆ. ದೇವಾನುದೇವತೆಗಳು ಪ್ರಾಣಿ ಪಕ್ಷಿಗಳನ್ನೇ ತಮ್ಮ ವಾಹನಗಳಾಗಿ ಬಳಕೆ ಮಾಡುತ್ತಾರೆ. ಮಹಾವಿಷ್ಣು ದೇವರು ಗರುಡನನ್ನ ವಾಹನವಾಗಿ ಹೊಂದಿದ್ರೆ, ಶಿವ ಪರಮಾತ್ಮರು ನಂದಿಯ ಮೇಲೆ ಸವಾರಿ ಮಾಡುತ್ತಾರೆ. ಸೃಷ್ಟಿಕರ್ತ ಬ್ರಹ್ಮದೇವರ ವಾಹನ ಹಂಸ. ಹಾಗೆಯೇ ದೇವತೆಗಳ ರಾಜ ಇಂದ್ರ ಐರಾವತ ಆನೆಯ ಮೇಲೆ ಸವಾರಿಯನ್ನ ಮಾಡುತ್ತಾನೆ. ಇದೇ ರೀತಿ ಯಶಸ್ಸು, ಅದೃಷ್ಟ, ಸಮೃದ್ಧಿ ಹಾಗೂ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮೀದೇವಿಯವರ ವಾಹನ ಗೂಬೆಯಾಗಿದೆ. ನಮ್ಮ ಸಮಾಜದಲ್ಲಿ ಅಪಶಕುನದ ಪಕ್ಷಿ ಎಂದು ಗೂಬೆಯನ್ನ ಹಲವಾರು ಜನ ಭಾವಿಸುತ್ತಾರೆ. ಹಲವರು ಗೂಬೆಯನ್ನ ನೋಡಿ ಭಯಪಡುತ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗೂಬೆಗೆ ಮಹತ್ತರವಾದ ಸ್ಥಾನವಿದೆ. ಮಹಾಲಕ್ಷ್ಮೀದೇವಿಯವರ ವಾಹನವಾಗಿರುವುದರಿಂದ ಗೂಬೆಯನ್ನ ಲಕ್ಷ್ಮೀದೇವಿಯ ರೂಪವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ಗೂಬೆಯ ಮಹತ್ವವೇನು? ಮಹಾಲಕ್ಷ್ಮೀ ದೇವಿ ಗೂಬೆಯನ್ನ ವಾಹನವನ್ನಾಗಿ ಏಕೆ ಮಾಡಿಕೊಂಡರು ಎಂಬುದನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಬಹಳ ಹಿಂದಿನ ಕಾಲದಲ್ಲಿ ಬ್ರಹ್ಮದೇವರು ಪ್ರಾಣಿಗಳನ್ನೇ ಸೃಷ್ಟಿ ಮಾಡಿರಲಿಲ್ಲ. ಆಗ ದೇವಾನುದೇವತೆಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳಲು ನಡೆದೇ ಹೋಗಬೇಕಾದಿದ್ದಿತ್ತು. ಆಗ ಮನನೊಂದ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ತೆರಳಿ ತಮ್ಮ ಕಷ್ಟ ತೋಡಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರಿಗೆ ಏನು ಮಾಡಬೇಕೆಂದೇ ತೋಚುವುದಿಲ್ಲ. ಜ್ಞಾನದ ದೇವತೆಯಾದ ಶಾರದಿಯು ಬ್ರಹ್ಮದೇವರಿಗೆ ದೇವಾನುದೇವತೆಗಳಿಗೆಲ್ಲ ವಾಹನವಾಗುವುದಕ್ಕಾಗಿ ಪ್ರಾಣಿಗಳನ್ನ ಸೃಷ್ಟಿ ಮಾಡಲು ಸಲಹೆಯನ್ನ ನೀಡುತ್ತಾರೆ. ಶಾರದ ದೇವಿಯ ಸಲಹೆಯ ಮೇರೆಗೆ ಬ್ರಹ್ಮದೇವರು ಹಲವು ಪ್ರಾಣಿಗಳನ್ನ ಸೃಷ್ಟಿಸುತ್ತಾರೆ. ಒಂದೊಂದು ಪ್ರಾಣಿಯು ಒಂದೊಂದು ದೇವತೆಯ ವಾಹನವಾಗುತ್ತದೆ. ಹೀಗೆ ಮಹಾಲಕ್ಷ್ಮೀ ದೇವಿ ತಮ್ಮ ವಾಹನವನ್ನಾಗಿ ಆರಿಸಿಕೊಂಡಿದ್ದು ಗೂಬೆಯನ್ನು. ಗೂಬೆಯು ಲಕ್ಷ್ಮೀದೇವಿಯವರ ವಾಹನವಾದದ್ದಕ್ಕೂ ಸಹ ಒಂದು ಕಾರಣವಿದೆ. ಗೂಬೆಗಳು ಹಗಲಿನ ಸಮಯದಲ್ಲಿ ಕಾಣುವುದಿಲ್ಲ, ರಾತ್ರಿ ಸಮಯದಲ್ಲಿ ಮಾತ್ರ ಸಂಚಾರ ಮಾಡುತ್ತವೆ. ಈ ಗೂಬೆಗಳು ಯಾವಾಗ ಎಲ್ಲಿಗೆ ಹೋಗುತ್ತವೆ, ಹೇಗೆ ಹೋಗುತ್ತವೆ ಎಂದು ಯಾರಿಗೂ ತಿಳಿಯುವುದೇ ಇಲ್ಲ. ಲಕ್ಷ್ಮೀದೇವಿಯೂ ಸಹ ಹಾಗೆಯೇ. ಲಕ್ಷ್ಮಿ ಬಹಳ ಚಂಚಲೆ, ಯಾವಾಗ ಎಲ್ಲಿರುತ್ತಾರೆ ಎಂದು ಗೊತ್ತೇ ಆಗುವುದಿಲ್ಲ. ಇವತ್ತು ಕೈಯಲ್ಲಿದ್ದರೆ ನಾಳೆ ಇರುವುದಿಲ್ಲ. ಜೊತೆಗೆ ಗೂಬೆಯ ದೊಡ್ಡ ಊರುಟಾದ ಕಣ್ಣುಗಳು ಚಿನ್ನದ ಊರುಟಾದ ನಾಣ್ಯಗಳನ್ನೇ ನೆನಪು ಮಾಡುತ್ತವೆ. ಇದೇ ಕಾರಣಕ್ಕೆ ಲಕ್ಷ್ಮೀದೇವಿ ಗೂಬೆಯನ್ನ ವಾಹನವನ್ನಾಗಿ ಮಾಡಿಕೊಂಡರು. ಗೂಬೆಯನ್ನ ಸಂಸ್ಕೃತ ಭಾಷೆಯಲ್ಲಿ ಉಲೂಕ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಲಕ್ಷ್ಮೀದೇವಿಯನ್ನ ಉಲೂಕ ವಾಹಿನಿ ಎಂದು ಕರೆಯಲಾಗುತ್ತದೆ. ಅಂದರೆ ಗೂಬೆಯ ಮೇಲೆ ಕುರಿತು ಸವಾರಿ ಮಾಡುವವರು ಎಂದರ್ಥ. ಗೂಬೆಗಳ ಕಂಚಿನ ವಿಗ್ರಹವನ್ನ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂಬ ನಂಬಿಕೆಯಿದೆ. ಗೂಬೆಯ ವಿಗ್ರಹವನ್ನ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ವಾಸ್ತು ದೋಷಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಸಂಚಾರ ಮಾಡುತ್ತದೆ. ಮಹಾಲಕ್ಷ್ಮೀ ದೇವಿಯ ವಾಹನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು. ಗೂಬೆಯನ್ನ ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ಅಂದರೆ ಅದು ಅಚಲ ನಿರ್ಧಾರವನ್ನ ಹೊಂದಿರುವುದು ಎಂದರ್ಥ. ಏಕೆಂದರೆ ಗೂಬೆಗಳ ದೊಡ್ಡ ಊರುಟಾದ ಕಣ್ಣುಗಳು ಒಂದೇ ಕಡೆ ಕೇಂದ್ರೀಕೃತವಾಗಿರುತ್ತವೆ ಹಾಗೂ ಚಲಿಸುವುದಿಲ್ಲ. ಗೂಬೆಯ ಕಣ್ಣುಗಳು ಮನುಷ್ಯರ ಕಣ್ಣಿಗಿಂತ 15 ಪಟ್ಟು ದೊಡ್ಡದಿರುತ್ತವೆ. ಗೂಬೆಯ ಕತ್ತು ಯಾವ ಕಡೆ ಬೇಕಾದರೂ ಸುಲಭವಾಗಿ ಬಾಗುವಂತಿರುತ್ತದೆ. ಕಿವಿಗಳು ಸೂಕ್ಷ್ಮ ಶಬ್ದ ಜ್ಞಾನವನ್ನ ಹೊಂದಿದ್ದು ಯಾವುದೇ ಜೀವಿ ಎಷ್ಟೇ ಸೂಕ್ಷ್ಮ ಶಬ್ದವನ್ನ ಮಾಡಿದರೂ ಸಹ ಅದನ್ನ ಗ್ರಹಿಸುವಂತಹ ಸಾಧ್ಯತೆ ಇರುತ್ತದೆ. ಗೂಬೆಗಳು ಹಗಲಿನಲ್ಲಿ ಮಲಗಿರುವಾಗಲೂ ಸಹ ಅರ್ಧ ಕಣ್ಣಿನ ರೆಪ್ಪೆಯನ್ನ ತೆರೆದು ಹೊರಗಿನ ಕಡೆ ಹೆಚ್ಚು ಜಾಗೃತವಾಗಿರುತ್ತದೆ. ಹಾಗಾಗಿಯೇ ಗೂಬೆಯ ಕಣ್ಣು ಮತ್ತು ಕಿವಿಗಳು ಮನುಷ್ಯರಿಗಿಂತ ಚುರುಕಾಗಿರುತ್ತವೆ. ಆದ್ದರಿಂದಲೇ ಏಕಾಗ್ರತೆ, ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನ ಪ್ರತಿನಿಧಿಸುತ್ತದೆ. ಸಂಪತ್ತಿನ ದೇವತೆ. ಲಕ್ಷ್ಮಿಯ ಜೊತೆಗಿರುವ ಸಂಪತ್ತನ್ನ ಗಳಿಸುವ ಬುದ್ಧಿವಂತಿಕೆಯನ್ನ ಸೂಚಿಸುತ್ತದೆ. ಹಾಗಾಗಿ ಕೆಲವು ದೇಶಗಳಲ್ಲಿ ಗೂಬೆಯನ್ನ ಜ್ಞಾನದ ಸಂಕೇತವಾಗಿ ಬಳಕೆ ಮಾಡಲಾಗುತ್ತದೆ. ಶೈಕ್ಷಣಿಕ ಚಿಹ್ನೆಯಾಗಿಯೂ ಸಹ ಗೂಬೆಯನ್ನ ಬಳಕೆ ಮಾಡಲಾಗುತ್ತದೆ. ಪುರಾಣದಲ್ಲಿ ಗೂಬೆಗೆ ತನ್ನದೇ ಆದ ಸ್ಥಾನವಿದೆ. ಲಿಂಗ ಪುರಾಣದ ಪ್ರಕಾರ ನಾರದ ಮಹರ್ಷಿಗಳಿಗೆ ಮಾನಸ ಸರೋವರದಲ್ಲಿ ಸಂಗೀತ ಜ್ಞಾನವನ್ನ ಹೇಳಿಕೊಟ್ಟಿತ್ತಂತೆ. ಆತ್ಮೀಯರೇ, ಗೂಬೆಯ ಕುರಿತಾಗಿ ನಮ್ಮ ಸಮಾಜದಲ್ಲಿ ಕೆಲ ಶಕುನಗಳನ್ನ ನಂಬಲಾಗುತ್ತದೆ.
ಆ ಶಕುನಗಳನ್ನೆಲ್ಲ ಯಥಾವತ್ತಾಗಿ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವೀಗ ಮಾಡಲಿದ್ದೇವೆ. ನಾವು ಸಾಮಾನ್ಯವಾಗಿ ನಂಬುವಂತಹ ಗೂಬೆಯ ಕೆಲ ಶಕುನಗಳು ಏನೆಂದರೆ, ಸಾಮಾನ್ಯವಾಗಿ ಗೂಬೆಗಳು ಹೆಚ್ಚಾಗಿ ರಾತ್ರಿಯ ವೇಳೆ ಕಂಡುಬರುತ್ತವೆ. ಆದರೆ ಏನಾದರೂ ಹಗಲಿನಲ್ಲಿ ಕಂಡುಬಂದರೆ ಅಂತವರ ಮನೆಗೆ ಲಕ್ಷ್ಮೀದೇವಿ ಆಗಮಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಅದರಲ್ಲಿಯೂ ಸಂಜೆಯ ವೇಳೆ ಗೂಬೆಯನ್ನ ನೋಡಿದರೆ ಬಹಳ ಸಿರಿವಂತರಾಗಬಹುದಂತೆ. ಬಿಳಿ ಗೂಬೆಗಳು ಕಾಣಿಸಿಕೊಳ್ಳುವುದು ಅತ್ಯಂತ ವಿರಳ. ಅಂತಹ ಬಿಳಿ ಗೂಬೆಗಳನ್ನ ಹಗಲಿನಲ್ಲಿ ನೋಡಿದರೆ ಜೀವನದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವಂತೆ. ಗೂಬೆಯ ದೇಹ ರೋಗಿಗೆ ತಾಕಿದ್ದಲ್ಲಿ ಆತ ಬೇಗ ಗುಣಮುಖನಾಗುತ್ತಾನಂತೆ. ಗರ್ಭಿಣಿಯ ಹೆರಿಗೆಗೆ ತೆರಳುವ ವೇಳೆಯಲ್ಲಿ ಗೂಬೆಯನ್ನ ನೋಡಿದರೆ ಆಕೆಗೆ ಅವಳಿ ಮಕ್ಕಳು ಜನಿಸುತ್ತವಂತೆ. ಗೂಬೆಯನ್ನ ನೋಡುವುದು ಮಾತ್ರವಲ್ಲ, ಗೂಬೆಯ ಧ್ವನಿಯನ್ನ ಎಡಗಡೆಯಿಂದ ಕೇಳಿಸಿಕೊಂಡರೂ ಸಹ ಶುಭದ ಸಂಕೇತ ಎನ್ನಲಾಗುತ್ತದೆ. ಬಲಗಡೆಯಿಂದ ಕೇಳಿದರೆ ಅಶುಭ ಎನ್ನುವ ನಂಬಿಕೆ ಇದೆ. ಕನಸಿನಲ್ಲಿ ಗೂಬೆಯನ್ನ ನೋಡಿದರೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಯಾವುದಾದರೂ ಕೆಲಸಕ್ಕೆ ತೆರಳುತ್ತಿರುವಾಗ ಗೂಬೆಯನ್ನ ನೋಡಿದರೆ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಅರ್ಧಕ್ಕೆ ನಿಂತಿರುವ ಕೆಲಸ ಸಹ ಪೂರ್ಣವಾಗುತ್ತದೆ. ಆದರೆ ಮನೆಯ ಒಳಗೆ ಆಗಮಿಸಿದರೆ ಅದು ಅಪಶಕುನ ಎನ್ನುವಂತಹ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಗೂಬೆಗಳು ಪ್ರಕೃತಿಯಲ್ಲಿರುವ ಹಾನಿಕಾರ ಜಂತುಗಳನ್ನ ಕಡಿಮೆ ಮಾಡುವುದರಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ಳುತ್ತವೆ. ಹೊಲಗಳಲ್ಲಿ ರಾತ್ರಿಯ ಸಮಯದಲ್ಲಿ ಸಂಚರಿಸುವ ಗೂಬೆಗಳು ಇಲಿಗಳ ನಿಯಂತ್ರಣಕ್ಕೂ ಸಹಕಾರಿಯಾಗಿರುತ್ತವೆ. ಹಾಗಾಗಿ ಕೃಷಿಕರಿಗೆ ನೆರವಾಗುವಂತಹ ಪಕ್ಷಿ ಇಷ್ಟಕ್ಕೆಲ್ಲ ಉಪಕಾರಿಯಾದ ಗೂಬೆಗಳು ಈಗ ಅಳಿವಿನಂಚಿಗೆ ತಲುಪಿಬಿಟ್ಟಿವೆ. ನಾವು ಗೂಬೆಗಳನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಕೈಲಾದ ಪ್ರಯತ್ನವನ್ನ ಪಡಮಾಡಬೇಕು. ಗೂಬೆಯನ್ನ ನೋಡಿದರೆ ಲಕ್ಷ್ಮೀದೇವಿಯ ದರ್ಶನವಾದಂತೆ. ಗೂಬೆಯನ್ನ ಪ್ರತ್ಯಕ್ಷವಾಗಿ ನೋಡುವುದು ಅಥವಾ ಕನಸಿನಲ್ಲಿ ಗೂಬೆಯನ್ನ ನೋಡುವುದು ಶುಭವಲ್ಲ ಎನ್ನುವ ನಂಬಿಕೆಯನ್ನ ತಪ್ಪೆಂದು ಹೇಳಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಗೂಬೆಯು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಹನ. ಗೂಬೆಯು ಲಕ್ಷ್ಮೀದೇವಿಗೆ ಪ್ರಿಯ. ಹಾಗಾಗಿ ನೀವು ಗೂಬೆಯನ್ನ ನೋಡಿದರೆ ಲಕ್ಷ್ಮೀದೇವಿಯನ್ನ ನೋಡಿದಂತೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ನೀವು ಗೂಬೆಯನ್ನ ಅವಮಾನಿಸಿದರೆ ಲಕ್ಷ್ಮೀದೇವಿಯನ್ನ ಅವಮಾನಿಸಿದಂತೆ. ಶಾಸ್ತ್ರಗಳಲ್ಲಿ ಆಳವಾದ ಅವಲೋಕನದ ನಂತರವೇ ಗೂಬೆಯನ್ನು ಲಕ್ಷ್ಮಿಯ ವಾಹನವನ್ನಾಗಿ ಮಾಡಲಾಯಿತು. ವಾಲ್ಮೀಕಿ ರಾಮಾಯಣದಲ್ಲಿ ಪಕ್ಷಿಗಳಲ್ಲಿ ಗೂಬೆಯನ್ನ ಬಹಳ ಬುದ್ಧಿವಂತ ಪಕ್ಷಿ ಎಂದು ವರ್ಣಿಸಲಾಗಿದೆ. ರಾಮನು ರಾವಣನನ್ನ ಕೊಲ್ಲಲು ವಿಫಲನಾದಾಗ ಮತ್ತು ವಿಭೀಷಣನು ಅವನ ಬಳಿಗೆ ಬಂದಾಗ ಸುಗ್ರೀವನು ರಾಮನಿಗೆ ಶತ್ರುಗಳ ಗೂಬೆಯಂತಹ ಬುದ್ಧಿವಂತಿಕೆಯ ಬಗ್ಗೆ ಜಾಗರೂಕರಾಗಿರಬೇಕೆಂದು ಹೇಳುತ್ತಾನೆ. ಅವರು ಗೂಬೆಯ ಚಾಣಾಕ್ಷತನವನ್ನ ತೋರಿದರೆ ನಾವು ಕೂಡ ಗೂಬೆಷ್ಟೇ ಚಾಣಾಕ್ಷರು ಎಂಬುದನ್ನ ಸಾಬೀತುಪಡಿಸಬೇಕೆಂದು ಹೇಳಿದ್ದನು. ಹಿಂದೂ ಸಂಸ್ಕೃತಿಯ ಪ್ರಕಾರ ಗೂಬೆಯು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುತ್ತದೆ ಎನ್ನುವ ನಂಬಿಕೆಯಿದೆ. ಗೂಬೆಗೆ ಭೂತ, ಭವಿಷ್ಯ ಮತ್ತು ವರ್ತಮಾನದಲ್ಲಿ ನಡೆದ ಅಥವಾ ನಡೆಯಲಿರುವ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿದುಕೊಂಡಿರುತ್ತದೆ ಮತ್ತು ಕೆಲವೊಮ್ಮೆ ಅವುಗಳು ನಮಗೆ ಇವುಗಳ ಬಗ್ಗೆ ಸೂಚನೆಯನ್ನು ನೀಡುತ್ತವೆ. ಗೂಬೆಯು ಮನೆಯನ್ನ ಪ್ರವೇಶಿಸಿದರೆ, ಗೂಬೆಯನ್ನ ನೋಡಿದರೆ ಅದು ಲಕ್ಷ್ಮೀದೇವಿ ನಿಮ್ಮನ್ನ ಹರಸಿದ್ದಾಳೆ ಎಂಬುದರ ಸೂಚನೆಯಾಗಿದೆ. ಗೂಬೆಯ ವಿಶೇಷತೆಯ ಬಗ್ಗೆ ಹೇಳೋದಾದರೆ ತನ್ನ ರೆಕ್ಕೆಗಳನ್ನ ಬಡಿಯದೆ ಮೈಲುಗಟ್ಟಲೆ ಹಾರಬಲ್ಲ ಹಕ್ಕಿಯಾಗಿದ್ದು ಅದರ ಕಣ್ಣುಗಳು ರಾತ್ರಿಯಲ್ಲಿ ಬಹಳ ದೂರ ನೋಡುವ ಸಾಮರ್ಥ್ಯವನ್ನ ಹೊಂದಿವೆ. ಗೂಬೆಗಳು ಕೂಡ ತೀಕ್ಷ್ಣವಾದ ಶ್ರವಣ ಸಾಮರ್ಥ್ಯವನ್ನ ಹೊಂದಿವೆ. ಗ್ರೀಕ್ ಬರಹಗಾರ ಈಸೋಪನ ನೀತಿಕಥೆಗಳಲ್ಲಿ ಗೂಬೆಯನ್ನ ಬುದ್ಧಿವಂತ ಎಂದು ವರ್ಣಿಸಲಾಗಿದೆ. ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ಗೂಬೆಗಳ ಬಗ್ಗೆ ಸಕಾರಾತ್ಮಕ ಉಲ್ಲೇಖಗಳು ಕಂಡುಬರುತ್ತವೆ. ಬೇಟೆಯಾಡುವಾಗ ಗೂಬೆಗಳು ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸುತ್ತವೆ. ಅಂಟಾರ್ಟಿಕಾದಲ್ಲಿ ಹೊರತುಪಡಿಸಿ ಪ್ರತಿಯೊಂದು ಖಂಡದಲ್ಲೂ ಗೂಬೆಗಳು ಕಂಡುಬರುತ್ತವೆ. ಮಹಾಲಕ್ಷ್ಮೀದೇವಿಯ ವಾಹನ ಗೂಬೆಯ ಕುರಿತಾಗಿ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನ ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.